a button and you have functioned like a machine. ಬಟನ್ ಒತ್ತಿದಾಗ ನೀವು ರಿಯಾಕ್ಟ್ ಆದ್ರೆ ನೀವು ಮಿಷನ್ ತಾನೆ. ನೀವು ಮಿಷನ್ ಆಗಿದ್ರಿ ತಾನೆ, ಪಟ್ ಅಂತ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಯ್ತು. ಮಿಕ್ಸರ್, ಗ್ರೈಂಡರ್, ಏನೋ ಆತರ. ನೀವು ಮೆಕ್ಯಾನಿಕಲ್ ಆಗಿದ್ರೆ, ನೀವು ಮಿಷನ್ ತರ ಇದ್ರೆ, ನೀವು ದೇಹದಲ್ಲಿ ಮನಸ್ಸಿನಲ್ಲಿ ಬದುಕಿದ್ರೆ ಕೇವಲ ಆವಾಗ ಯಾರೇ ಹೊರಗಡೆಯಿಂದ ಯಾರು ಬಟನ್ ಅನ್ಕೊಂಡ್ರು ಕೂಡ ಮಕ್ಕಳು ಆಟದ ಸಾಮಾನು ಒತ್ತಿದ ತಕ್ಷಣ ಡಬ 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 ಬಡ್ಕೊಡಲ್ಲ, ಹಾಗೆ ರಿಯಾಕ್ಟ್ ಮಾಡ್ತೀವಿ. You are functioned like a machine. Just as you push a button and light goes on, and you push the button and the light goes off, that is what people are doing to you. They put you on, they put you off. ಅಂದ್ರೆ ಬೇರೆಯವ್ರು ಎಷ್ಟು ನಿಮ್ಮ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವರು ಹೇಗೆ ಗೊತ್ತುತ್ತಾರೆ, ಆನ್ ಆಗ್ತೀರಾ, ಗೊತ್ತಿದ್ರೆ ಆಫ್ ಆಗ್ತೀರಾ, ಅವರು ಕಂಪ್ಲೀಟ್ ನಿಮ್ಮನ್ನ ನಿಮ್ಮ ಸುತ್ತ ಇರೋರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತಕ್ಷಣ ಯಾರೋ ಇನ್ಸಲ್ಟ್ ಬೇಡ, ಯಾರೋ ಬಂದು ಹೊಗಳಿದ್ರು, ಹಾ 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 ಅಂತ ನಿಮ್ಮನ್ನ, ನೀವಿಂತ ಒಳ್ಳೆಯವರು, ಹಾಗೆ ಸಂಬಡಿ ಕಮ್ಸ್ ಅಂಡ್ ಪ್ರೈಸಸ್ ಯು. ಇದಕ್ಕೇನ್ ಹೇಳ್ತೀನಿ ನಾನು ಅಂದ್ರೆ, ಈ ಪಫ್ಸ್ ಇರ್ತಲ್ಲ, ಪಫ್ ಮಾಡೋದು ಅಂತ. ದೇ ಪಫ್ ಯುವರ್ ಈಗೋ ಅಂತೀವಿ, ಪಫ್ಕಾರ್ ಅಂತಾರೆ. ಇವಾಗ ನೀವು ಈಗೋ ಪಟ್ಟದ ಹೊರಗಡೆ ಬಂದ್ರೆ ತುಂಬಾ ಖುಷಿ ನಿಮಗೆ, ಆ ತರ ಹೊಗಳಿದ್ರು. ಅಂಡ್ ಯು ಫೀಲ್ ಸೋ ಗ್ರೇಟ್ ಅಲ್ವಾ. ನೋಡ್ಕೊಳ್ಳಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೇ ನಾವು ದೇವಿ ಭಾಗವತ ಪ್ರಾರಂಭ. ಇದಿಲ್ಲ, ಈ ಭಾವನೆಗಳೆಲ್ಲ ನೀವು ನೋಡ್ಕೊಳ್ದೇ ಇದ್ರೆ, ಸುಮ್ಮನೆ ಕತೆ ತರ ಕೇಳಿದ್ರೆ ಈ ಕಿವಿಯಿಂದ ಹೋಗಿ ಈ ಕಿವಿಗೂ ಬರಲ್ಲ, ಹಂಗೆ ಹೊಟ್ಟದು. ಒಂದ್ ಕಿವಿ ಕೇಳ್ಕೊಂಡು ಒಂದ್ ಕಿವಿ ಬಿಡೋದ ಕತೆ ಹಳೇದು. ಅದಾದ್ರೂ ಹೋಗೋವಾಗ ಒಂಚೂರು ಏನಾದ್ರು ನೆಕ್ಕಿಸ್ಕೊಂಡಿರುತ್ತೆ, ಇಲ್ಲಿ ಹೋಗತ್ತೆ ಹಂಗೆ ಅದೇ ಕಿವಿನಲ್ಲಿ ವಾಪಸ್ ಬರುತ್ತೆ, ಕೇಳಿದ ಕಿವಿನಲ್ಲೇ. ಯಾರಾದ್ರೂ ಬಂದು ನಿಮ್ಮನ್ನು ಪಂಕ್ಚರ್ ಮಾಡುದು, ಪ್ರೈಸ್ ಮಾಡ್ಲಿಲ್ಲ, ನೀವ್ ಹೆಂಗಿರ್ತೀರಾ ಅಂದ್ರೆ, ಯು ಸಿಂಪ್ಲಿ ಬಿಕಮ್ ಫ್ಲಾಟ್ ಆನ್ ದಿ ಗ್ರೌಂಡ್ ಅಂತ. ಅವತ್ತು ಫುಲ್ ನಿಮಗೆ ಏನು ಏನು ಈ ಜೀವನನೇ ಇಲ್ವೇನು ಅನ್ನೋದು ಫ್ಲಾಟ್ ಆಗಿ ಹಾರಿಜಾಂಟಲ್ ಆಗಿ ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ಅವತ್ತೆಲ್ಲ ಫುಲ್ ಮೂಡಿಲ್ಲ. ಇವಾಗ ನಾವು ಇದಕ್ಕೆ ಏನ್ ಮಾಡೋಣ, ಯು ಆರ್ ನಾಟ್ ಯುವರ್ ಮಾಸ್ಟರ್. ಯಾರು ತನಗೆ ತಾನು ಮಾಸ್ಟರ್ ಆಗಿರಲ್ಲ ಅವ್ರಿಗೆ ದೇವಿ ಭಾಗವತ ವೇಸ್ಟ್. ನೋಡ್ಕೊಳ್ಳಿ, ನಿಮ್ಗೆ ದೇವಿ ಭಾಗವತ ಯಾವಾಗ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಯಾವಾಗ ಅದರಲ್ಲಿರೋ ಸತ್ವ, ಅದರಲ್ಲಿರೋ ಪ್ರಿನ್ಸಿಪಲ್, ತತ್ವ ಎಲ್ಲ ನಿಮ್ ಕೆಲ್ಸಕ್ಕೆ ಬರುತ್ತೆ. ಆ ದೇವಿ ಭಾಗವತ ಇರೋದೇ ಮೋಕ್ಷಕ್ಕಾಗಿ. ದೇವಿ ಭಾಗವತ ಇರೋದೇನೆ ಸಂಸಾರದಿಂದ ಬಿಡುಗಡೆಯ ರಹಸ್ಯ ಸೂತ್ರಗಳೆಲ್ಲ ಇದರೊಳಗೆ ಇದೆ. ಎಂತೆಂತವ್ರಿಗೆ ಡೌಟ್ ಬಂದು ಮುಂದೆ ನಿಮಗೆ ಗೊತ್ತಾದಾಗ ಅವರೆಲ್ಲ ಡೌಟ್ ಬಂದು ಅದನ್ನೆಲ್ಲಾನು ಶೇರ್ ಮಾಡ್ಕೊಂಡಿರೋದು. ಪುನಃ ನಿಮ್ಮಂತವ್ರಿಗೆಲ್ಲ ಅದು ಬಂದ್ರೆ ಅದನ್ನು ಬಿಡುಗಡೆ ಮಾಡ್ಕೊಳ್ಬೇಕು, ಅದಕ್ಕೆ ಸಹಾಯ ಆಗ್ಲಿ ಅಂತ. ಇವಾಗ ಎನಿಬಡಿ ಕ್ಯಾನ್ ಇನ್ಸಲ್ಟ್ ಯು and make you sad, angry, irritated, suddenly you become annoyed. ಇದೆಲ್ಲ ಆಗ್ತಾ ಇರುತ್ತಲ್ಲ, violent, mad. Anybody can praise you, anybody can irritate you. ಹೌದಾ? ಆ ಸ್ಥಿತಿನಲ್ಲಿ ನೀವು ಇರ್ತೀರಾ. ಇವರೆಲ್ಲ ರಾಕ್ಷಸರಮ್ಮ, ಯಾರು ಅವರಲ್ಲ. ನಿಮ್ಮ ಒಳಗಡೆ ನಿಮ್ಗೆ ಇರಿಟೇಟ್ ಮಾಡೋ ಶಕ್ತಿಗಳಿದೆಯಲ್ಲ, ಇವ್ರ ಬಗ್ಗೆ ಹೇಳ್ತಾ ಇರೋದು. ದೇವಿ ಅವತಾರ ತಗೊಂಡು ಬಂದು ಇಂಥವನ್ನೆಲ್ಲಾನು ನುಂಗ್ಬಿಡ್ಬೇಕು, ಮತ್ತೆ ಹುಟ್ಟದೇ ಇರೋ ಹಾಗೆ ಎಲ್ಲಾನು ನಾಲ್ಗೆನಲ್ಲಿ ಎಲ್ಲಾನು ಒಂದೇ ಸತಿಗೆ ನೆಕ್ ಹಾಕ್ಬಿಡ್ಬೇಕು. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನೀವು, ದೇವಿ ನಿಮ್ಮಲ್ಲಿ ಆವಾಹನೆ ಆಗೋದಕ್ಕೆ. ಯಾರಾದ್ರೂ ಹೊಗಳಿದ್ರೆ ನೀವು ಅಲ್ಲಿ ಇರ್ತೀರಾ, ಹೈಟ್ಸ್. ಯು ಆರ್ ದಿ ಗ್ರೇಟೆಸ್ಟ್. ನಿಮ್ ಮುಂದೆ ಅಲೆಕ್ಸಾಂಡರು ಇಲ್ಲ, ಅವನಿಗೆಲ್ಲ ವಿಜಯ ಆಯ್ತಲ್ಲ, ಅವನ್ಕಿಂತ ನೀವು ಕಂಪೇರ್ ಮಾಡಿದ್ರೆ ಅಲೆಕ್ಸಾಂಡರು ಇಲ್ಲ. ಅಂದ್ರೆ ಯು ಆಕ್ಟ್ ಯುವರ್ ರಿಯಾಕ್ಷನ್, ಆಕ್ಟ್ ಅಂದ್ರೆ ರಿಯಾಕ್ಷನ್ ಅಕಾರ್ಡಿಂಗ್ ಟು ಅದರ್ಸ್ ಮ್ಯಾನಿಪುಲೇಷನ್. ಮೊದಲು ಆಕ್ಷನ್ನೇ ಇಲ್ಲ, ಮೊದಲು ಮಾಡೋದೇ ರಿಯಾಕ್ಷನ್. ಆ ರಿಯಾಕ್ಷನ್ ಯಾರ ಮೇಲೆ ಡಿಪೆಂಡ್ ಆಗಿದೆ? ನಿಮ್ಮ ಮೇಲೂ ಇಲ್ಲ, ಯಾಕೆಂದ್ರೆ ನೀವು ಮಾಸ್ಟರ್ ಅಲ್ಲ. ಯಾರಾದ್ರೂ ಹೊಗಳೋದು ತೆಗಳೋದ್ರ ಮೇಲೆ ಡಿಪೆಂಡ್ ಆಗಿದೆ ಮೂವ್ಸ್ ಎಲ್ಲ. ಅಂದ್ರೆ ಏನರ್ಥ? ಬೇರೆಯವ್ರು ಮಾಡೋ ಮ್ಯಾನಿಪುಲೇಷನ್ ಮೇಲೆ ನಿಮ್ಮ ಆಕ್ಷನ್ಸ್, ನೀವು ಕರಿತಿರಲ್ಲ ಸೋ ಕಾಲ್ಡ್ ಆಕ್ಷನ್ಸ್ ಎಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲಿವರೆಗೂ ಆ ತರ ಇರೋರಿಗೆ ಕಿವಿ ಮೇಲೆ ಬಿದ್ರೂ ಒಳಗ್ ಹೋಗಲ್ಲ ದೇವಿ ಭಾಗವತ. ಅದಕ್ಕೆ ಚೇಂಜ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕಿಲ್ಲ. ನಿಮ್ ಒಳಗಡೆ ಒಂದು
ಹೋಗೋದಕ್ಕೊಂದು ಬಾಗಿಲಿದೆ, ಒಂದು ಬಟನ್ ಇದೆಯಲ್ಲ, ಅದು ಒತ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಇಸ್ ನಾಟ್ ರಿಯಲ್ ಆಕ್ಷನ್. ಇಲ್ಲಿ ದೇವಿ ಇಲ್ಲ, ಆ 3 ಶಕ್ತಿಗಳ ಕೆಲಸ ನಿಮ್ಮಲ್ಲಿ ಮಾಡ್ತಾ ಇಲ್ಲ, ಮೂರು ಗುಣಗಳಲ್ಲಿ ಬ್ಯಾಲೆನ್ಸ್ ಇಲ್ಲ, 3 ದೋಷ ನಿಮ್ಮಿಂದ ಹೋಗಿಲ್ಲ. ಇದು ಅಹಂಕಾರ ಬಿಟ್ರೆ ಇನ್ನೇನಿಲ್ಲ, ಇದೆಲ್ಲ ಖಾಲಿ. ಇಲ್ಲದೆ ಇರೋ ಅಹಂಕಾರ. ಇಲ್ಲದೆ ಇರೋ ಅಹಂಕಾರ ಅಂದ್ರೆ ಅಹಂಕಾರ ಅನ್ನೋದೇ ಸುಳ್ಳು, ಅಹಂಕಾರ ಅನ್ನೋದೇ ಇಲ್ಲ, ಅದು ಆರೋಪ ಮಾಡ್ಕೊಂಡಿರೋದು, ಅದು ಎಕ್ಸಿಸ್ಟೆನ್ಷಿಯಲ್ ಅಲ್ಲೇ ಇಲ್ಲ. ಆ ಇಲ್ಲದೆ ಇರೋ ಅಹಂಕಾರದಲ್ಲಿ ನೀವಿರೋದ್ರಿಂದ ಎಲ್ಲ ಖಾಲಿ. ಯು ಆರ್ ವೆರಿ ಶಾಲೋ, ಹಾಲೋ, ಎಂಟಿ. ಇದು ಒಂದೊಂದು ಸತಿ ಒಂದೊಂದು ಲೆವೆಲ್ ಇರುತ್ತೆ. ಅದು 20 ವರ್ಷದ ಕೆಳಗೆ ನಿಮ್ಗೆ ಆ ಜ್ಞಾನ ಇದ್ದಿರ್ಬೋದು, ಪುನಃ ಪ್ರಾರಬ್ಧ ಕರ್ಮಗಳಿಂದ ಅದು ಹೋಗಿರ್ಬೋದು, ಪುನಃ ಬರ್ಬೋದು, ಹೋಗ್ಬೋದು. ಇದೆಲ್ಲ ಪ್ರಾರಬ್ಧ ಕರ್ಮದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಈ ಚಾಪ್ಟರ್ ನಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದ್ಸತಿ ನಾನು ಜ್ಞಾಪಕ ಇರ್ಬೋದು, ಸುಮ್ಮನೆ ಜ್ಞಾಪಿಸ್ತೀನಿ. ಒನ್ಸ್ 10-15 years ಬ್ಯಾಕ್ ಒನ್ಸ್ ಪೀಪಲ್ ಕಾಲ್ಡ್ ಮೀ ಫಾರ್ ಸತ್ಸಂಗ್. ಕಾನೂನು ಬಂದಿದ್ದು, ನಾವೆಲ್ಲ ಹೋಗಿದ್ವಿ. ಅವ್ರು ಸತ್ಸಂಗಕ್ಕೆ ಕರೆದಿದ್ರು, ಆದ್ರೆ ಸತ್ಸಂಗ ಮಾಡಿದ ದೇ ಇನ್ಸಲ್ಟೆಡ್. ನಾ ಸುಮ್ಮನೆ ನಗ್ತಾ ಕೂತಿದ್ದೆ. ನೀವು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅಧ್ಯಾತ್ಮ ಮಂದಿರ ನಾನ್ ಸುಮ್ಮನೆ ನಗ್ತಾ ಇದ್ದೆ. ನಂಗೆ ನಗು ಅಂದ್ರೆ ಅಪಹಾಸ್ಯದ ನಗು ಅಲ್ಲ, ಸುಮ್ಮನೆ ಸ್ಮೈಲ್. ಐ ವಾಸ್ ಸ್ಮೈಲಿಂಗ್. ಅವ್ರು ಏನೇನು ಹೇಳಿದ್ರು ಎಲ್ಲ ಕೇಳಿಸ್ಕೊಂಡೆ. ಐ ಲಿಸನ್ ಸೈಲೆಂಟ್ಲಿ, ಅಟೆಂಟಿವ್ಲಿ. And then I said, thank you for this, but I am in a hurry today. ಮತ್ತೆ ಬರ್ತೀನಿ ಪುಸ್ತಕ ಮಾಡ್ಕೊಂಡು, ಇದು ಏನು ಹೇಳಬೇಕೋ ಎಲ್ಲ ಹೇಳಿ ಬರೋದಿಲ್ಲ, ನನ್ನ ಟೈಮ್ ಇಲ್ಲ, ನಾನು ಹೋಗ್ಬೇಕು, ಇನ್ನೊಂದು ಸತ್ಸಂಗಕ್ಕೆ ಹೋಗ್ಬೇಕು, ಅಲ್ಲೂ ಜನ ಕಾದಿದ್ದಾರೆ ಇದೇ ತರ ಮಾಡೋಕ್ಕೆ, ಅಲ್ಲಿಗೆ ಹೋಗ್ಬೇಕು. ಟುಡೇ ಐ ಕೆನಾಟ್ ಡಿವೋಟ್ ಮೈ ಟೈಮ್, ಬಟ್ ಅಗೇನ್ ಐ ವಿಲ್ ಹ್ಯಾವ್ ಮೋರ್ ಟೈಮ್. ಐ ವಿಲ್ ಕಮ್ ಟು ಯು. ಯು ಕ್ಯಾನ್ ಗ್ಯಾದರ್ ಅಗೇನ್. If something is left that you wanted to say, I have not been able to say anything, you can say it to me. Those people could not believe their ears. ಏನಮ್ಮ ಸುಮ್ಮನೆ ಹಿಂಗೆ ಕೂತಿದಾರಲ್ಲ ಅಂತ. ಏನು ಡಿಸ್ಟರ್ಬ್ ಆಗ್ಲಿಲ್ವಾ, ನಾವು ಎಂದಿದ್ದು ಏನು ಅನಿಸ್ಲಿಲ್ವಾ ನಿಮ್ಗೆ ಅಂತ ಒಬ್ರು ಕೇಳೇಬಿಟ್ರು. ನಿಮ್ಗೇನು ಅನಿಸ್ಲಿಲ್ವಾ, ನಿಮ್ಗೇನು ಆಗ್ಲಿಲ್ವಾ? ಹ್ಯಾವ್ ಯು ನಾಟ್ ಹರ್ಡ್ ಅಸ್? ಅವ್ರು ಹೇಳಿದ್ದು, ನಾವು ಹೇಳಿದ್ದೆಲ್ಲ ನೀವು ಕೇಳಿಸ್ಕೊಳ್ಳೇ ಇಲ್ವಾ, ಏನು ಆಗ್ಲಿಲ್ವಾ ನಿಮ್ಗೆ ಅಂತ. ಅಂದ್ರೆ we have been abusing you like anything and you have not even answered. ನಾನು ಹೇಳಿದೆ ಗೊತ್ತಾ, if you wanted an answer then you have come too late. 10 ವರ್ಷದ ಕೆಳಗೆ, ಇವಾಗ 10 ವರ್ಷದ ಕೆಳಗೆ, ಅವಾಗ ಹೇಳಿದ್ ನಾನು 10 ವರ್ಷದ ಕೆಳಗೆ ನೀವು ಇದೇ ತರ ಅಲ್ಲಿದ್ರೆ ಅವಾಗ ಆನ್ಸರ್ ಕೊಡ್ತಾ ಇದ್ದೆ. ನಂತರ ಆನ್ಸರ್ ಇಲ್ಲ. ನಾನು 10 ವರ್ಷದ ಕೆಳಗೆ ನಿಮ್ ತರಾನೇ ಆಡ್ತಾ ಇದ್ದೆ. ಅವಾಗ ಏನಾದ್ರು ನೀವು ಅದೆಲ್ಲ ಅಂದಿದ್ದಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕಿರೋದು. ಇವಾಗ ಆನ್ಸರ್ ಇಲ್ಲ ನನ್ನ ಹತ್ರ. ದೇರ್ ಇಸ್ ನೋ ಆನ್ಸರ್. ಏನ್ ಮಾತಾಡ್ತೀರಾ ಅಂತ ಜೊತೆಗೆ ಏನು ಮಾತಾಡಕ್ಕಾಗೋದಿಲ್ಲ. ನಾ ಹೇಳಿದೆ, ಐ ಹ್ಯಾವ್ ಸ್ಟಾಪ್ ಬೀಯಿಂಗ್ ಮ್ಯಾನಿಪುಲೇಟೆಡ್ ಬೈ ಅದರ್ಸ್. ಐ ಆಮ್ ನೋ ಲಾಂಗರ್ ಎ ಸ್ಲೇವ್, ಐ ಆಮ್ ಎ ಮಾಸ್ಟರ್. I am master to my mind and your mind also. ನಿಮಗೆ ರಿಯಲೈಸ್ ಆಗುತ್ತೆ ಹೇಗೆ ನಾನು ನಿಮ್ಮನ್ನು ಕೂಡ ಕಂಟ್ರೋಲ್ ಮಾಡಬಲ್ಲೆ ಅಂತ. ಅಂದ್ರೆ ಯು ಶುಡ್ ಆಕ್ಟ್ ಅಕಾರ್ಡಿಂಗ್ ಟು